ನಮಸ್ಕಾರ. ನಾನಿವತ್ತು ಬಂದಿದ್ದೀನಿ ನಮ್ಮ ಪವರ್ ಫಿಗೋಸ್ಕರ ಅವರು ರುಚಿಯಾದ ಕೇಳುವ ಒಂದು ನಾಟಿ ಕೋಳಿ ಸಾರನ್ನ ಅಭಿಮಾನಿ ದೇವರುಗಳೆಲ್ಲ ಕೇಳಿದರು. ನನ್ನ ಪ್ರೀತಿಯಿಂದ ಅವರಿಗೆ ತುಂಬ ಸಲ ನಾಟಿ ಕೋಳಿ ಸಾರು ಮಾಡಿಕೊಟ್ಟಿದೆ. ಇವತ್ತು ಅವ್ರ ಪ್ರೀತಿಗಾಗಿ ಅವರಿಗೋಸ್ಕರ ಒಂದು ಒಳ್ಳೆ ಪ್ರಸಾದನ ನಾಟಿ ಕೋಳಿ ಸಾರು ಮಾಡೋಣ, ನಿಮಗೆಲ್ಲರಿಗೂ ತೋರಿಸೋಣ. ಈಗ ನಾಟಿ ಕೋಳಿ ಸಾರು ಫಸ್ಟ್ ಮಾಡಬೇಕು ಅಂದರೆ ಒಂದು ಕುಕ್ಕರ್ ಇಡಬೇಕು, ಚೂರು ಈರುಳ್ಳಿ ಒಗ್ಗರಣೆ ಕೊಡಬೇಕು, ಚಿಕನ್ ಬಗ್ಗಿಸ್ಬೇಕು, ಕುದೀತಾ ಇದ್ದರೆ ಇನ್ನೊಂದು ಮಸಾಲೆ ರೆಡಿ ಮಾಡೋಣ. ನಿಮಗೆಲ್ಲ ನಾಟಿ ಕೋಳಿ ಸಾರು ಪ್ರಸಾದನ ಹೆಂಗೆ ಮಾಡೋದು ಅಂತ ತೋರಿಸೋಣ. ಅಭಿಮಾನಿ ದೇವರುಗಳು ಕೇಳಿದ್ದಾರೆ, ಬನ್ನಿ ಹೆಂಗೆ ಮಾಡೋದು ಅಂತ ನೋಡಿ. ಈಗ ಕುಕ್ಕರನ್ನು ಇಡುವುದು. ನಾಟಿ ಕೋಳಿ ಸಾರಿಗೆ ಜಾಸ್ತಿ ಎಣ್ಣೆ ಹಾಕಬಾರ್ದು. ಈಗ ದೀಪಾಲಂಕಾರ ಬೆಳಗಿಸೋಣ. ಈಗ ಒಂದು 20 ಗ್ರಾಮ್ ಎಣ್ಣೆಯನ್ನು ಇದಕ್ಕೆ ಹಾಕೋಣ. ಜಾಸ್ತಿ ಎಣ್ಣೆ ಹಾಕಿದ್ರೆ ಇದರಲ್ಲಿ ಏನಾಗುತ್ತೆ, ನಾಟಿ ಕೋಳಿಯಲ್ಲಿ ಸ್ವಲ್ಪ ಕೊಬ್ಬಿನಂಶ ಇರುತ್ತೆ. ಅದರಿಂದ ಅದು ಮೊಟ್ಟೆ ಕೋಳಿ ತಂದಿದ್ದೀನಿ, ಬಾಸುಗೆ ತುಂಬ ಇಷ್ಟ. ಅದರಿಂದ ಇದಕ್ಕೆ ಇವಾಗ ಒಂದು 2 ಸ್ಪೂನ್ ಈರುಳ್ಳಿಯನ್ನು ಹಾಕುತ್ತೇನೆ. ಇದೇನು ತುಂಬ ಬ್ರೌನಿಷ್ ಆಗಬೇಕು ಅಂತೀರ, ನೀವು ಎಳೆಯ ಕಾವಲಿ ನಿಧಾನಕ್ಕೆ ಬೆಂದ್ಬಿಟ್ರೆ ನೋಡಿ. ಈಗ ನಾಟಿ ಕೋಳಿ ತೊಗೊಂಡಿದ್ದೀನಿ, ಆಮೇಲೆ ಮೊಟ್ಟೆ ಇದೆ, ಮೊಟ್ಟೆ ಸರ, ಲಿವರು ಎಲ್ಲ ಇದೆ. ಇದನ್ನೆಲ್ಲ ಫಸ್ಟು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೆಂದು ಕುದೀತಿರೋವಾಗ ಲಿವರು ಗುಂಡ್ಕಾಯಿ ಹಾಕಬೇಕು, ಇಲ್ಲಾಂದರೆ ಮೊಟ್ಟೆ ಒಡೆದೋಗುತ್ತೆ. ಸ್ವಲ್ಪ ಚೆನ್ನಾಗಿ ಬೇಯಲಿ, ನಿಧಾನವಾಗಿ ಬೇಯ್ತಾ ಇದ್ದರೆ ಒಂದು ಕಡೆ ಮಸಾಲೆ ಏನೇನು ಬೇಕು ಸಾಮಗ್ರಿ ಹಾಕ್ಕೊಳ್ಳೋಣ. ಹುರಿದಾದ್ಮೇಲೆ ರುಬ್ಬಾದ್ಮೇಲೆ ಬಿಡೋಣ, ಬಿಟ್ಟಾದ್ಮೇಲೆ ತಿನ್ಸೋಣ ಪ್ರಸಾದ. ಏನಂತೀರ? ಈಗ ನೋಡಿ 1.5 kg ನಾಟಿ ಕೋಳಿ ತೊಗೊಂಡಿದ್ದೀನಿ, ಇದಕ್ಕೆ ಹಾಕ್ಬಿಡ್ತೀನಿ. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ, ಹಿಂಗೆ ತಿರುಗಿಸ್ಕೊಟ್ಬಿಡ್ಬೇಕು. ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡೋದು. ಇದನ್ನು ಇದ್ರ ಪಕ್ಕದಲ್ಲಿ ಇಟ್ಬಿಡೋಣ. ಈಗ ಒಂದು ಬಾಣಲೆ ಇಡೋದು. ಇದಕ್ಕೊಂದು 30 ಗ್ರಾಮ್ ಎಣ್ಣೆ ಹಾಕುವುದು. ಎಣ್ಣೆ ಕಾಯೋದ್ರಲ್ಲಿ ಒಂದು ತಟ್ಟೆಯಲ್ಲಿ ಏನೇನು ಮಸಾಲೆ, 3 ಲವಂಗ, 3 ಪೀಸ್ ಚಕ್ಕೆ, ಒಂದು 10 ಗುಂಟೂರು ಮೆಣಸಿನ್ಕಾಯಿ, ಒಂದು 6 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಧನಿಯಾ ಹಾಕ್ಕೋಬೇಕು. ನಿಮಗೆ ಧನಿಯಾ ತೋರಿಸ್ತೀನಿ. 8 ಗುಂಟೂರು ಮೆಣಸಿನ್ಕಾಯಿ, 6 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ. ಇದನ್ನು ಸ್ವಲ್ಪ ಎಣ್ಣೆಲಿ ಉರಿಬೇಕು. ಈಗ 4 ಹಸಿಮೆಣಸಿನ್ಕಾಯಿ ಬಿಡ್ತೀನಿ, ಎಣ್ಣೆ ಕಾದಿದೆ. ಗುಂಟೂರು ಮೆಣಸಿನ್ಕಾಯಿ, ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ ಇಲ್ಲಿ 2 ಕೈ ಹಿಡಿ ಧನಿಯಾ, ಯಾಕೆಂದರೆ ಈಗ ಸ್ವಲ್ಪ ಎಣ್ಣೆ ಮುಂದೆ ಹಾಕ್ಕೋತೀವಿ. ಯಾಕೆಂದರೆ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರಿದಾಗ ನಮ್ಗೆ ಅಸಿಡಿಟಿ ಬರೋಲ್ಲ, ಎದೆ ಉರಿ ಬರೋಲ್ಲ, ಏನಿಲ್ಲ. ಅದರಿಂದ ಇದನ್ನು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಇಷ್ಟಪಡ್ತಾಯಿದ್ರು ಬಾಸು, ಅವ್ರಿಗೋಸ್ಕರ ಇವತ್ತು ಅವ್ರ ಬರ್ತಡೇಗೆ, ಅದು 50ನೇ ವರ್ಷದ ಬರ್ತಡೇಗೆ ಒಂದು ವಿಶೇಷ ಅಡುಗೆ ನಿಮಗೆಲ್ಲ ಪ್ರೀತಿಯಿಂದ ಕೇಳಿದ್ದೀರಾ. ಪ್ರೀತಿಯಿಂದ ಮಾಡೋಣ, ನೋಡ್ತಾ ಇರಿ ಹೆಂಗೆ ಮಾಡ್ತೀನಿ ಅಂತ. ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ತೀನಿ. ಒಂದು ಈರುಳ್ಳಿ ನೋಡಿ, 2 ಚಕ್ಕೆ, 2 ಲವಂಗ, ಸ್ವಲ್ಪ ಶುಂಠಿ, ಒಂಚೂರು ಬೆಳ್ಳುಳ್ಳಿ, ಹಸಿ ಈರುಳ್ಳಿ. ಇದು ಚೆನ್ನಾಗಿ ಎಲ್ಲ ಹುರಿದಾದ್ಮೇಲೆ ಇದ್ರ ಜೊತೆಗೆ ಇದನ್ನು ಹಾಕ್ಬಿಟ್ಟು ರುಬ್ಕೋಬೇಕು. ಈ ಹಸಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗನ ಯಾವಾಗಲೂ ಎಲ್ಲ ಹುರಿದಾದ್ಮೇಲೆ ಮಿಕ್ಸಿಗೆ ಹಾಕೋವಾಗ ಇದಕ್ಕೆ ಹಾಕಿ 1 ಸ್ಪೂನ್ ಗಸಗಸೆ ಹಾಕಿ ರುಬ್ಬಿಟ್ರೆ ಗಂಧ ಥರ ಹಾಕ್ಬಿಟ್ರೆ ಸಾರಿಗೆ ಹಾಕ್ತಾ ಇರೋದೇ ಖುಷಿಯಾಗಿ ಕೊಡ್ತಾ ಇರೋದೆ ನೋಡಿ. ಇವಾಗ 8 ಗುಂಟೂರು ಮೆಣಸಿನ್ಕಾಯಿ, 6 ಚಿಕ್ಕಬಳ್ಳಾಪುರ ಮೆಣಸಿನ್ಕಾಯಿ, 4 ಹಸಿಮೆಣಸಿನ್ಕಾಯಿ, 2 ಕೈ ಹಿಡಿ ಧನಿಯಾ, 1 ಈರುಳ್ಳಿಯನ್ನು ಇದಕ್ಕೆ ಚೆನ್ನಾಗಿ ಹಾಕ್ಕೊಂಡ್ವಿ.
ಈಗ ಇದಕ್ಕೆ ಸ್ವಲ್ಪ ನಾಟಿ ಕೊತ್ತಂಬರಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಹಾಕಬೇಕು, ಘಮ ಘಮ ಅನ್ನುತ್ತೆ. ಇದನ್ನು ಚೆನ್ನಾಗಿ ಇದ್ರ ಜೊತೆ ಹುರ್ಕೋಬೇಕು. ನೋಡಿ ಚೆನ್ನಾಗಿ ಹುರಿದಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಒಂದು 10 ನಿಮಿಷ ಆರೋಗ್ಬಿಟ್ರೆ ಮಿಕ್ಸಿಗೆ ಹಾಕಬೇಕು, ರುಬ್ಬಿ ಕೊಟ್ಟು ಮಸಾಲೆ ಬಿಡ್ತಾ ಇರೋದೆ. ಈಗ ಇದು ಚೆನ್ನಾಗಿ ಕುದೀತಾ ಇರುತ್ತೆ. 5 ನಿಮಿಷ ಕಾಯಿರಿ. ಅಷ್ಟರೊಳಗೆ ಮಸಾಲೆ ರುಬ್ಬಿರ್ತೀವಿ, ಇದಕ್ಕೆ ಹಾಕ್ತೀವಿ. 6 ವಿಷಲ್ ನಾಟಿ ಕೋಳಿ, ಅದು ಮೊಟ್ಟೆ ಕೋಳಿ. 6 ವಿಷಲ್ ಆಗಿದ್ದನ್ನ ವಿಷಲ್ ತೆಗಿಯೋದೆ ಅಂತ ತಿನ್ಸೋದೆ. ನೋಡ್ತಾ ಇರಿ. ಇವಾಗ ನೋಡಿ, ಇದು ಇವಾಗ ಈರುಳ್ಳಿ, ಹಸೆ ಈರುಳ್ಳಿ ಇದಕ್ಕೆ ಹಾಕ್ತೀವಿ. ಹಿಂಗೆ ಇದಕ್ಕೆ ಬೆಳ್ಳುಳ್ಳಿ 1, ಶುಂಠಿ ಸ್ವಲ್ಪ, 2 ಚಕ್ಕೆ, 2 ಲವಂಗ. ರಾಮಣ್ಣ ಚೆನ್ನಾಗಿ ಒಂದು ಸ್ವಲ್ಪ ರುಬ್ಕೊಬರೋಣ. ಇದಕ್ಕೆ ಒಂದು ಸ್ವಲ್ಪ ಗಸಗಸೆ. ಒಂದು ಬಟ್ಟೆ ತೊಗೊಂಡು ಬಾರಪ್ಪ, ಎತ್ಕೊಂಡು ಹೋಗಪ್ಪ, ಹುಷಾರು. ಆಮೇಲೆ ಚೆನ್ನಾಗಿ ರುಬ್ಬಬೇಕು ನೈಸಾಗಿ. ಇವಾಗ ಇದನ್ನು ಈ ಕಡೆ ಶಿಫ್ಟ್ ಮಾಡಿಬಿಡ್ತೇನೆ. ನೋಡಿ ಕುದೀತಾ ಇದೆ. ಇವಾಗ ನಾವು ತಿರುಗಿಸ್ಕೊಟ್ಬಿಟ್ಟು ಇನ್ನು ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡು ಆದಮೇಲೆ ಇವಾಗ ಹಿಂಗೆ ಚೆನ್ನಾಗಿ ತಿರುಗಿಸ್ಕೊಳ್ಬೇಕಿಲ್ಲ ಅಂದರೆ ತಳಗಳಂಟುತ್ತೆ. ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಆವಾಗ ಹೊಲ್ಸು ವಾಸನೆ ಆಗಲಿ, ಅರಿಶಿನ ಹಾಕಿರ್ತೀವಿ, ಉಪ್ಪು ಹಾಕಿರ್ತೀವಿ, ಆ ನೀರು ಇಮ್ಮುರಿದ ಮೇಲೆ ಮಸಾಲೆ ಹಾಕಿದಾಗ ಆ ರುಚಿ ಚೆನ್ನಾಗಿ ಹಿಡ್ದಿರುತ್ತೆ. ಉಪ್ಪು ಖಾರ ಎಲ್ಲ ಪರ್ಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಬೇಯ್ತಾ ಇರುತ್ತೆ. ಒಂದು 5 ನಿಮಿಷ ಬೇಯಲಿ. ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಬರ್ತವೆ. ರಾಮಣ್ಣ ಚೆನ್ನಾಗಿ ಮಸಾಲೆ ರುಬ್ಕೊಂಬರೋಣ. ಈಗ ಪ್ರಸಾದ ರೆಡಿ ಮಾಡ್ತಾ ಇದ್ದೀವಲ್ಲ, ನೋಡಿ ಹೆಂಗೆ ನೀರು ಇಮುರ್ತಾ ಇದೆ, ನೀರು ಬರ್ತಾ ಇದೆ. ಈ ನೀರುಗಳೆಲ್ಲ ಇಮುರ್ಬೇಕು ಯಾವಾಗಲೂ. ನೋಡಿ, ಅವರು ಜೇಮ್ಸ್ ಪಿಕ್ಚರ್ ಶೂಟಿಂಗ್ ಹೋಗಿದ್ರು. ಅಲ್ಲಿ ಒಂದು 100 ಜನಕ್ಕೆ ಮಟನ್ ಸಾರು, ಕೆಂಪು ಕಲರ್ ಮಟನ್ ಸಾರು ಮಾಡಿಕೊಡಿ ಅಂದರು. ಅದನ್ನು ವಿಡಿಯೋ ಮಾಡಿ ಕಳಿಸಿದೆ. ಅಡುಗೆ ಮಾಡಿದ್ರು, ಖುಷಿಯಾಗಿ ಎಲ್ಲರಿಗೂ ತಿನ್ನಿಸಿದ್ರು. ಈ ಕೊರೋನಾ ಟೈಮಲ್ಲಿ ಒಂದು 20-30 ಅಡುಗೆಗಳನ್ನ ಅವರೇ ಕಲಿತರು. ಸೌದೆ ಒಲೆಯಲ್ಲಿ ಕೂಡ ಅಡುಗೆ ಮಾಡಿದರು. ಆ ನೆನಪುಗಳೆಲ್ಲ ನೋಡಿ ನಾವೊಂದು ಇವತ್ತು ಅವ್ರ ನೆನಪು 50 ವರ್ಷದ ಹುಟ್ಟಿದಬ್ಬ. ಆ ಹುಟ್ಟಿದಬ್ಬದ ಪ್ರಯುಕ್ತ ಪವರ್ ಅವ್ರಿಗೆ 50 ಬಂದಿದೆ. ನಮಗೂ ಪವರ್ ಬರಲಿ, ಅವ್ರಿಗೋಸ್ಕರ ನಾಟಿ ಕೋಳಿ ಸಾರು ಮಾಡ್ತಾಯಿದ್ದೆ. ಫಾರಿನಿಂದ ಫೋನ್ ಮಾಡೋರು, ಚಂದ್ರು ನಾಟಿ ಕೋಳಿ ಸಾರು, ಆಮೇಲೆ ಕಾಲು ಸೂಪ್ ಎಲ್ಲ ಕೇಳ್ತಿದ್ರು. ಅವ್ರ ನೆನಪುಗಳಿಗೋಸ್ಕರ ಇವತ್ತು ನಾನು ಸವಿ ನೆನಪಾಗಿ ಅಡುಗೆ ಮಾಡ್ತಾಯಿದ್ದೀನಿ. ಈ ಪ್ರೀತಿ ಇರಬೇಕು. ಅಭಿಮಾನಿ ದೇವರುಗಳು ನೋಡಬೇಕು. ಈ ಅಡುಗೆ ಕಲ್ತ್ಕೋಬೇಕು, ಅವ್ರಿಗೆ ಅರ್ಪಣೆ ಮಾಡಬೇಕು. ರಾಮಣ್ಣ ಚೆನ್ನಾಗಿ ರುಬ್ಕೊಂಬಾರೋ ಮಾಮಣ್ಣ. ಚೆನ್ನಾಗಿ ಗಂಧ ಥರ ಇರ್ಬೇಕು ರಾಮಣ್ಣ. ನಮ್ಮಲ್ಲಿ ಏನಾಗ್ಬಿಡುತ್ತೆ, ಗಂಧ ಇಲ್ಲ ಅಂದರೆ ರುಚಿ ಬರೋಲ್ಲ. ರಫ್ ರಫಾಗಿ ರುಬ್ಕೊಂಡ್ಬಿಡ್ತಾರೆ. ಮಸಾಲೆಗಳಲ್ಲಿ ಸಾರಲ್ಲಿ ತೇಲಾಡ್ತಾ ಇರ್ತದೆ. ಅದಕ್ಕೆ ರಾಮಣ್ಣ ಚೆನ್ನಾಗಿ ರುಬ್ಕೊಂಬರೋಣ, ಬೇಗ ನೋಡೋಣ, ಸವಿಯಾಗಿ ಮಾಡೋಣ ಅಂದರೆ ಲೇಟ್ ಮಾಡ್ತಾರೆ. ಈ ಲೇಟ್ಗಳಿಂದನೇ ಬೇಗ ಅಡುಗೆ ಆಗಲ್ಲ. ರುಬ್ಲೇಬೇಕು, ನಾವು ಮಾಡಲೇಬೇಕಲ್ವಾ. ರಾಮಣ್ಣ ಚೆನ್ನಾಗಿ ರುಬ್ಬೋಣ, ತಗೊಂಡು ಬರೋಣ, ಬೇಗ ಬರೋಣ. ಹೆಂಗಿದೆ ನೋಡು, ತೆಗಿ ಮುತ್ಲಾ. ಹಾಂ ಬಾಯಿಲೆ, ಹಿಂಗೇ ಬಾ. ಇಲ್ಲಿ ಹಾಕ್ತಾಯಿರು, ನಾನು ತಿರುಗಿಸ್ಕೊಡ್ತಾ ಇರ್ತೀನಿ. ಏನಪ್ಪ ಹಾಕೋಣ. ಇವನು ನಮ್ಮ ರಾಮಣ್ಣ. ಸ್ವಲ್ಪ ನೀರು ಹಾಕ್ಕೊಂಡು ತಂದು ಇದಕ್ಕೆ ಬಿಡೋಣ. ಈಗ ಎಲ್ಲ ರೆಡಿಯಾಗಿದೆ. ಈಗ ಇದು ಕುದಿಯುತ್ತೆ. 10 ನಿಮಿಷ ಚೆನ್ನಾಗಿ ಕುದಿಬೇಕು. ಕುದಿತಾ ಇರಲಿ, ಮಸಾಲೆ ಆ ವಾಸನೆ ಎಲ್ಲ ಹೋಗ್ತಾ ಇರುತ್ತೆ. ಅಷ್ಟರೊಳಗೆ ಅಣ್ಣ ಹೋಯ್ತಾನೆ, ಕಾಯಿನ ರಾಮಣ್ಣ ರುಬ್ಕೊಂಬರ್ತಾನೆ. ರಾಮಣ್ಣ ಸ್ವಲ್ಪ ಕಾಯಿ ತೊಗೊಂಡೋಗಿ ಗಂಧ ಥರ ರುಬ್ಕೊಂಡು ಫಿಲ್ಟ್ರ್ ಮಾಡ್ಕೊಂಡು ಒಂದು ಬೋಲಲ್ಲಿ ತಗೊಬರಪ್ಪ. ಗಂಧ ಥರ ಇರಬೇಕು, ಫಿಲ್ಟ್ರು ಮಾಡಬೇಕು. ಹೋಗೋಣ. ಈಗ ನೋಡಿ, ನಾಟಿ ಕೋಳಿ ಒಗ್ಗರಣೆ ಮಾಡಿದ್ವಿ, ನಾಟಿ ಕೋಳಿ ಮಸಾಲೆನೂ ಹಾಕಿದ್ವಿ. ಈಗ ನಾಟಿ ಕೋಳಿ ಮೊಟ್ಟೆ, ಸರ ಹಾಗೂ ಲಿವರನ್ನು ಇದಕ್ಕೆ ಹಾಕ್ಕೋತೀನಿ. ಯಾಕಂದರೆ ಫಸ್ಟೇ ಹಾಕ್ಬಿಟ್ರೆ ಕೈಗೆ ಸಿಗಲ್ಲ, ಬಾಯಿಗೂ ಸಿಗಲ್ಲ. ಇವಾಗ ನೋಡಿ ನಿಧಾನಕ್ಕೆ ಹಿಂಗೆ ತಿರುಗಿಸ್ಕೊಟ್ಬಿಟ್ಟು ಬಿಟ್ಬಿಟ್ಟು ಕಾಯಲ್ಲಿ ತೊಗೊಬರಪ್ಪ. ರಮಣ ಚೆನ್ನಾಗಿ ರುಬ್ಬಿದಣ, ಕಾಯಲ್ಲಿ ಫಿಲ್ಟ್ರ್ ಮಾಡ್ದಣ. ಅರ್ಧ ತೆಂಗಿನ ಚಿಪ್ ಕಾಯಾಲು ಇದಕ್ಕೆ ಹಾಕ್ಕೊಳದೆ. ಇನ್ನೊಂದು ಸ್ವಲ್ಪ ನೀರನ್ನು
ಇವಾಗ ಒಂದು ಮರಳಿದ ನಂತರ ಕುಕ್ಕರನ್ನೇ ಮುಚ್ಚುವುದು, ಸ್ವಲ್ಪ ಕೊತ್ತಂಬರಿ ಉದುರಿಸುವುದು. ಇದು ಸ್ವಲ್ಪ ಸಾರು ತೆಳುವಿದ್ದಷ್ಟು ರುಚಿ ಜಾಸ್ತಿ. ಈಗ ಕುದೀಲಿ. ಇದಕ್ಕೆ ಒಂದು ಪ್ರಸಾದ ಏನು ಅಂದರೆ 4 ಹಸಿಮೆಣ್ಸಿನ್ಕಾಯಿ ಇದಕ್ಕೆ ಹಾಕ್ಬಿಡ್ಬೇಕು, 4 ಪೀಸ್ ಮಾಡಿ. ಸ್ವಲ್ಪ ಕೊತ್ತಂಬರಿ, ಈಗ ಕುಕ್ಕರನ್ನು ಈಗ ಮುಚ್ಚಿಬಿಡೋದು, ವಿಷಲನ್ನು ಹಾಕ್ಬಿಡೋದು. 6 ವಿಷಲ್ ಅಂತ ಕೂಗ್ಬಿಟ್ಟು, ಅದು ಮೊಟ್ಟೆ ಕೋಳಿ ಸಖತ್ತಾಗಿದೆ ಇವತ್ತು. ಒಳ್ಳೆ ಕೋಳಿ ಕೊಟ್ಟಿದ್ದ, ನಾಟಿ ಕೋಳಿ. ಅದು ಬಾಸಿಗೆ ಪ್ರಸಾದ ಅಂದಮೇಲೆ ಅದು ಚೆನ್ನಾಗೂ ಇರಬೇಕು, ರುಚಿಯಾಗೂ ಬರಬೇಕು ಅಂದರೆ ಬಂದೇ ಬರುತ್ತೆ. ಯಾಕೆಂದರೆ ಅವ್ರ ಪ್ರೀತಿ ಇದೆ, ದೇವರಾಗಿದ್ದಾರೆ, ಅದು ಬಂದೇ ಬರುತ್ತೆ. ಆ ರುಚಿ ಅನ್ನೋದು ನೋಡಿ ಆಮೇಲೆ ಹೇಳಿ. ಮೂರು ವಿಷಲ್ ಆಗಿದೆ. ಈಗ ತಿರುಗಿಸಿ ಕೊಡೋಣ. ನೋಡಿ, ಏನು ಎಣ್ಣೆ ಹಾಕ್ದೇನೆ ಇಷ್ಟು ಎಣ್ಣೆ ಇದೆ. ಓಕೆನಾ? ಕೊಡಪ್ಪ. ನೋಡಿ, ಈಗ ನಾಟಿ ಕೋಳಿ ಸರ್ ಇಲ್ಲಿಗೆ ಶಿಫ್ಟ್ ಮಾಡ್ಕೋತೀನಿ. ನಮ್ಮ ಗುರುಗಳಿಗೆ, ನಮ್ಮ ಬಾಸ್ಗೆ ಬಡಿಸ್ಕೋತೀನಿ. ಮೊಟ್ಟೆ ಒಂಚೂರು ಮೇಲೆ ಹಾಕೋಣ. ನೋಡಿ, ಹಿಂಗೆ ಹಾಕಿದಾಗ ಒಡೆದೋಗಲ್ಲ. ಅದು ತುಂಬ ಇಷ್ಟಪಟ್ಟು ಕೇಳೋರು. ನೋಡಿ, ಅದು ಇಷ್ಟಪಟ್ಟದಂಗೆ ಇವತ್ತು ಸಿಕ್ಬಿಡುತ್ತೆ. ತುಂಬ ಸಿಗಲ್ಲ ನಾಟಿ ಕೋಳಿ ಮೊಟ್ಟೆ ಸಾರುಗಳು, ಒಂದು ಸೀಸನಲ್ಲಿ ಸಿಗುತ್ತೆ. ಇವತ್ತು ನಮ್ಮ ಅದೃಷ್ಟ, ಬಾಸ್ ಪ್ರೀತಿ, ಅದರಿಂದ ಸಿಕ್ಕಿದೆ. ನಾವು ಇವತ್ತು ರುಚಿ ನೋಡಲ್ಲ, ರುಚಿಯಲ್ಲ ಅವರೇ ನೋಡ್ತಾರೆ. ನಾನು ಪ್ರೀತಿಯಿಂದ ಮಾಡಿದ್ದೀನಿ, ಅಭಿಮಾನಿ ದೇವರುಗಳು ಕೇಳಿದ್ದಾರೆ, ಅವರಿಗೆ ಪ್ರಸಾದವನ್ನು ಕೊಡೋಣ, ಅವ್ರಿಗೆ ತೃಪ್ತಿ ಪಡಿಸೋಣ. ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರಲಿ. ಅವರಿಗೆ ಪ್ರಸಾದ ಇಡೋಕ್ಕೆ ಹೋಗ್ತಾ ಇದ್ದೀನಿ.